ವೇದಿಕೆ ಮೇಲೆ ಆಸೀನರಾದಂತಹ ಉಲಮಾಯ ಕಿರಾಮ್ ಅವರೇ ಹಾಗೂ ವಿದ್ಯೆ ಕಲಿಸಿದಂತಹ ನನ್ನ ಗುರುಗಳೇ ಮತ್ತು ಈ ಸಮಾರಂಭಕ್ಕೆ ಆಗಮಿಸಿದಂತಹ ಎಲ್ಲ ಭಕ್ತಾದಿಗಳೇ, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ವಅಲೈಕುಂ ಅಸ್ಸಲಾಂ ವರಹಮತುಲ್ಲಾಹಿ. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ವಲ್ ಆಕಿಬತು ಲಿಲ್ ಮುತ್ತಕೀನ್ ವಸ್ಸಲಾತು ವಸ್ಸಲಾಮು ಅಲಾ ಸಯ್ಯಿದಿಲ್ ಮುರ್ಸಲೀನ್. ಅಮ್ಮಾ ಬಅದ್, ಫಅಊದು ಬಿಲ್ಲಾಹಿ ಮಿನಶ್ ಶೈತಾನಿರ್ ರಜೀಮ್. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಯಾ ಅಯ್ಯುಹಲ್ಲದೀನ ಆಮನುತ್ತಖುಲ್ಲಾಹ ವಕೂನು ಮಅಸ್ ಸಾದಿಕೀನ್. ಸದಕಲ್ಲಾಹುಲ್ ಅಜೀಮ್ ವಬಲ್ಲಗ ರಸೂಲುಹುನ್ ನಬಿಯ್ಯುಲ್ ಮತೀನುಲ್ ಅಮೀನುಲ್ ಮುಬೀನುಲ್ ಕರೀಮ್ ವಅಲಾ ذلك ಲಮಿನ ಶಾಹಿದೀನ ವಶ್ಶಾಕಿರೀನ್ ವಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಆಲಾ ಹಜರತ್ ಇಮಾಮ್ ಅಹ್ಮದ್ ರಜಾ ಖಾನ್ ಫಾಜಲಿ ಬರೇಲಿವಿ ರಹಮತುಲ್ಲಾಹಿ ಅಲೈಹಿ ಅವರು ಬಹಳ ಸುಂದರವಾಗಿ ನುಡಿದಿದ್ದಾರೆ. ತೇರಿ ನಸ್ಲೆ ಪಾಕ್ ಮೇ ಹೈ ಬಚ್ಚಾ ಬಚ್ಚಾ ನೂರ್ ಕಾ. वाह वाह. तेरी नस्ले पाक में है बच्चा बच्चा नूर का. तू है आईने नूर तेरा सब घराना नूर का. ಸುಬ್ಹಾನ್ ಅಲ್ಲಾಹ್. ಬನ್ನಿ ಇದೇ ಕವನವನ್ನು ಹೇಳುತ್ತಾ ಆಲಾ ಹಜರತ್ ಪೀರ್ ಸೈಯದ್ ಮಕ್ಬೂಲ್ ಅಹ್ಮದ್ ಶಾ ಖಾದ್ರಿ ಹಾಗೂ ಹಜರತ್ ಪೀರ್ ಸೈಯದ್ ಚಮನ್ ಶಾವಲಿ ಅವರನ್ನು ಮನದಾಳದಲ್ಲಿ ನೆನೆಯುತ್ತಾ ನನ್ನ ಬಯಾನ್ ಪ್ರಾರಂಭ ಮಾಡುತ್ತೇನೆ. ಅದಕ್ಕಿಂತ ಮೊದಲು ಮದೀನಾದ ಒಡೆಯರಾದಂತಹ ಅದ್ಭುತ ಕೈಗಳಿಂದ ಭಿಕ್ಷೆ ನೀಡುವಂತಹ ನಮ್ಮೆಲ್ಲರ ರಕ್ಷಣೆ ಮಾಡುವಂತಹ ಜಗವನ್ನೇ ಜಗಮಗಿಸಿ ಜನ್ಮ ತಾಳಿದಂತಹ ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಸನ್ನಿಧಿಯಲ್ಲಿ ಒಮ್ಮೆ ದುರುದಿ ಪಾಕನ್ನು ಓದಿಕೊಳ್ಳಿ. اللهم صل على سيدنا شفيعنا حبيبنا مولانا محمد بارك وسلم صلاة وسلام عليك يا رسول الله صلى الله تعالى عليه وسلم. ಭಕ್ತಾದಿಗಳೇ, ಅಲ್ಲಾಹ್ ತಬಾರಕ ವ ತಆಲಾ ಇಸ್ಲಾಂ ಧರ್ಮದ ಪವಿತ್ರವಾದಂತ ಗ್ರಂಥ ಕುರಾನ್ ಶರೀಫ್ ನಲ್ಲಿ ನುಡಿಯುತ್ತಾನೆ, ಯಾ ಅಯ್ಯುಹಲ್ಲದೀನ ಆಮನುತ್ತಖುಲ್ಲಾಹ वकूनु मअस सादिकीन. ईमान वालों, अल्लाह से डरो और सच्चों के साथ हो जाओ. ಅಂದರೆ ಓ ವಿಶ್ವಾಸಿಗಳೇ, ಅಲ್ಲಾಹನಿಗೆ ಭಯಪಡಿರಿ ಮತ್ತು ಸತ್ಯವಂತರ ಜೊತೆ ಸೇರಿಕೊಳ್ಳಿ. ಹಾಗಾದರೆ ಈ ಸತ್ಯವಂತರು ಯಾರು ಅಂತ ನಾವು ತಿಳಿದುಕೊಳ್ಳಬೇಕಾಗಿದೆ. ಒಂದೇ ವಾಕ್ಯದಲ್ಲಿ ನಿಮಗೆ ತಿಳಿಸಲು ನಾನು ಪ್ರಯತ್ನ ಮಾಡ್ತೀನಿ ಭಕ್ತಾದಿಗಳೇ. ಯಾರಲ್ಲಿ ಅಲ್ಲಾಹನ ಹೆದರಿಕೆ ಇರುತ್ತದೆಯೋ, ಯಾರಲ್ಲಿ ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಭಕ್ತಿ ಇರುತ್ತದೆಯೋ, ಯಾರನ್ನು ನೋಡಿ ಮನುಷ್ಯನಲ್ಲಿ ಧನ್ಯ ಭಾವ ಮೂಡಿ ಅಲ್ಲಾಹ್ ತಾಲಾ ನೆನಪಿಗೆ ಬರುತ್ತಾನೋ ಅವರು ಸತ್ಯವಂತರಾಗಿದ್ದಾರೆ. ಅಂತಹ ಸತ್ಯವಂತರಲ್ಲಿ ಸೂಕ್ತ ಚೇತನರಾದಂತಹ ಸದ್ಬುದ್ಧಿ ಉಳ್ಳ ವಿದ್ಯಾಘಣಿಯಾದಂತಹ ಯಾರನ್ನು ನೋಡಿ ಅಲ್ಲಾಹ್ ತಾಲಾ ನೆನಪಿಗೆ ಬರುತ್ತಿದ್ದನೋ ಅಂತಹ ಮಹಾನ್ ಪುರುಷರಾದಂತಹ ಯಾರ ಆಗಮನದಿಂದ ಹಾನ್ಗಲ್ ಶರೀಫ್ ಎನಿಸಿಕೊಂಡಿತು, ಯಾರ ಆಗಮನದಿಂದ ಹಾನ್ಗಲ್ ದಕ್ಷಿಣ ಭಾರತದ ಬರೇಲಿ ಶರೀಫ್ ಎನಿಸಿಕೊಂಡಿತು, ಯಾರ ಆಗಮನದಿಂದ ಈ ಹಾನ್ಗಲ್ ನಲ್ಲಿ ಅಹ್ಲೆ ಸುನ್ನತ್ ವಲ್ ಜಮಾತ್ಗೆ ಬೆಳಕಾಯಿತು, ಅಂತಹ ಮಹಾನ್ ಪುರುಷರಾದಂತಹ ಸನ್ 1313ರಲ್ಲಿ ಜಮ್ಮು ಕಾಶ್ಮೀರ ರಾಜ್ಯದ ಬಾರಾಮುಲ್ಲಾ ಜಿಲ್ಲೆಯ ಡಂಗಿವಚ್ಚಾದಲ್ಲಿ ಹಜರತ್ ಸೈಯದ್ ನೌಮಾನ್ ಶಾ ಖಾದ್ರಿ ಹಾಗೂ ಸೈಯದ ಇಸ್ಮತ್ ಬಾನು ಅವರ ಮುದ್ದಿನ ಮಗನಾಗಿ ಜನರಿಗೆ ಒಳ್ಳೆಯ ದಾರಿಯನ್ನು ತೋರಿಸುವುದಕ್ಕಾಗಿ ಸ್ವರ್ಗ ಕಾಶ್ಮೀರ ನಗರವನ್ನು ಬಿಟ್ಟು, ತಮ್ಮ ತಂದೆ ತಾಯಿಯನ್ನು ಬಿಟ್ಟು, ಬಂಧು ಬಳಗದವರನ್ನು ಬಿಟ್ಟು, ಆಸ್ತಿ ಅಂತಸ್ತನ್ನು ಬಿಟ್ಟು ದಕ್ಷಿಣ ಭಾರತದ ಕರ್ನಾಟಕ ರಾಜ್ಯದ ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನಲ್ಲಿ ನೆಲೆಸಿ ಅಂಧಕಾರದಲ್ಲಿ ಮುಳುಗಿದ್ದಂತ ಜನತೆಗೆ ಇಸ್ಲಾಂ ದೀಪದ ಬೆಳಕಿನಿಂದ ಕತ್ತಲೆಯನ್ನು ಹೋಗಲಾಡಿಸಿ ಸುನ್ನಿಯತೆಂಬ ಬೆಳಕನ್ನು ಹರಡಿಸಿ ವಹಾಬಿ ನಜ್ದಿ ದೇವಬಂದಿ ಸುಳ್ಳು ಪಂಗಡದವರು ಕಾಲಿಡುವುದಕ್ಕೆ 100 ಸಲ ಯೋಚನೆ ಮಾಡಬೇಕು. ಮೂಡಿಸಿ ಸುನ್ನಿಯೋ ಕಾ ಬೋಲ್ ಬಾಲ ವಹಾಬಿಯೋ ಕಾ ಕಾಲ ಎಂಬ ಘೋಷಣೆಯನ್ನು ಕೂಗಿದಂತ ಆಲಾ ಹಜರತ್ ಅಜೀಮ್ ಆಲಾ ಹಜರತ್ ಶಂಸುಲ್ ಉಲಮಾ ಪೀರ್ ಸೈಯದ್ ಮಕ್ಬೂಲ್ ಅಹ್ಮದ್ ಶಾ ಖಾದ್ರಿ ಅವರು ಸತ್ಯವಂತರಾಗಿದ್ದಾರೆ. ಭಕ್ತಾದಿಗಳೇ, ಪೀರ್ ಸೈಯದ್ ಮಕ್ಬೂಲ್ ಅಹ್ಮದ್ ಶಾ ಖಾದ್ರಿ ಅವರು ಸಾವಿರಾರು ಅಸಹಾಯಕ ಜನರಿಗೆ ಸಹಕಾರಿಯಾಗಿ ಆಗಮಿಸಿದ್ದಾರೆ. ಆದ್ದರಿಂದಲೇ ತಾನೇ ನಾವು ಕೂಗಿ ಹೇಳುತ್ತೇವೆ, ಕಸಮ್ ಹಕ್ ಕಿ ಹಿದಾಯತ್ ಕಾ ಮಿನಾರಾ ಹೈ ಮೇರೆ ಮಕ್ಬೂಲ್, ವಿಲಾಯತ್ ಕಾ
रोशन सितारा है मेरे मकबूल नहीं है एक फैजी बस तेरे एहसान बंदों में हजारों गिरत पड़तों का सहारा है मेरे मकबूल। नारे तकबीर, नारे रिसालत, उर्से कादरी मकबूली, दारुल उलूम मकबूल अहमदी। ಗಿರ್ತೋ ಪಡ್ತೋ ಸಹಾರಾ ಹೈ ಮೇರೆ ಮಕ್ಬೂಲ್. ಭಕ್ತಾದಿಗಳೇ ನೋಡಿ, ಎಷ್ಟು ಜನ ನಾವು ಇಲ್ಲಿ ಮಕ್ಬೂಲ್ ಅಹಮದ್ ಶಾ ಖಾದ್ರಿ ಅವರ ಉರುಸಿನಲ್ಲಿ ಕೂಡಿಕೊಂಡಿದ್ದೇವೆ. ಇಂಥ ಕೂಡ ಇಷ್ಟು ಜನ ಬಂದಿದ್ದೀವಿ ಅಂದ್ರೆ ಇದು 100 ರೂಪಾಯಿ ಕೊಟ್ಟು ಜಮಾ ಮಾಡಿದ ಇದು ಮಕ್ಬೂಲ್ ಅಹಮದ್ ಶಾ ಖಾದ್ರಿ ಅವರ ಭಕ್ತಿಯಲ್ಲಿ ಆಗಮಿಸುವಂತಹ ಭಕ್ತಾದಿಗಳ ಸುರಿಮಳೆಯಾಗಿದೆ. ಹಾಗಾದಲ್ಲಿ ಮಕ್ಬೂಲ್ ಅಹಮದ್ ಶಾ ಖಾದ್ರಿ ಅವರು ಯಾರು, ಅವರ ಮನೆತನ ಎಂತಿದ್ದು, ಅವರ ವ್ಯಕ್ತಿತ್ವ ಎಂತದ್ದು, ಬನ್ನಿ ತಿಳಿದುಕೊಳ್ಳೋಣ. ಯಾರು ಈ ಮಕ್ಬೂಲ್ ಅಹಮದ್ ಶಾ ಖಾದ್ರಿ ಅವರಂದರೆ ರಬ್ಬಿ ಹಬಲಿ ಉಮ್ಮತಿ, ರಬ್ಬಿ ಹಬಲಿ ನಮ್ಮಂತ ಪಾಪಿಗಳಿಗೋಸ್ಕರ ಜೀವನ ಪೂರ್ತಿ ಪ್ರಾರ್ಥನೆಯನ್ನು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮನೆತನದವರು ನಮ್ಮ ಮಕ್ಬೂಲ್ ಅಹಮದ್ ಶಾ ಖಾದ್ರಿ ಅವರಾಗಿದ್ದಾರೆ. ಯಾರು ಈ ಮಕ್ಬೂಲ್ ಅಹಮದ್ ಶಾ ಖಾದ್ರಿ ಅವರೆಂದರೆ ಕರ್ಬಲಾದ ಮೈದಾನದಲ್ಲಿ ತಮ್ಮ ಪ್ರಾಣವನ್ನು ಮುಡುಪಾಗಿಟ್ಟು ನಮ್ಮ ಇಸ್ಲಾಂ ಅನ್ನು ಕಾಪಾಡಿದ ಇಮಾಮೆ ಹುಸೈನ್ ಅವರ ಮನೆತನದವರು ನಮ್ಮ ಮಕ್ಬೂಲ್ ಅಹಮದ್ ಶಾ ಖಾದ್ರಿ ಅವರಾಗಿದ್ದಾರೆ. ಯಾರು ಈ ಮಕ್ಬೂಲ್ ಅಹಮದ್ ಶಾ ಖಾದ್ರಿ ಅವರಂತ ಹೇಳಿದರೆ ಅಲ್ಲಾಹನ ಕೃಪೆಯಿಂದ ಸತ್ತಿರುವಂತ ಶವಗಳನ್ನು ಜೀವಂತವನ್ನಾಗಿ ಮಾಡುವಂತಹ ಹುಜೂರ್ ಗೌಸೆ ಆದಮ್ ಅವರ ಮನೆತನದವರು ನಮ್ಮ ಮಕ್ಬೂಲ್ ಅಹಮದ್ ಶಾ ಖಾದ್ರಿ ಅವರಾಗಿದ್ದಾರೆ. ಯಾರು ಈ ಮಕ್ಬೂಲ್ ಅಹಮದ್ ಶಾ ಖಾದ್ರಿ ಅವರೆಂದರೆ ಹಿಂದೂಸ್ತಾನದಲ್ಲಿ ಬಡವರ ಸಹಕಾರಿಯಾಗಿ ಆಗಮಿಸಿ ಹಿಂದೂಸ್ತಾನದ ಮಹಾರಾಜ ಎನಿಸಿಕೊಂಡಂತ ಖ್ವಾಜಾ ಗರೀಬ್ ನವಾಜ್ ಅವರ ಮನೆತನ ಮಕ್ಬೂಲ್ ಅಹಮದ್ ಶಾ ಖಾದ್ರಿ ಅವರಾಗಿದ್ದಾರೆ. ಯಾರು ಈ ಮಕ್ಬೂಲ್ ಅಹಮದ್ ಶಾ ಖಾದ್ರಿ ಅವರೆಂದರೆ ನೋವನ್ನು ಮರೆಸಿ ಮನಸ್ಸನ್ನು ನಗೆಸಿ ಭಕ್ತರನ್ನು ಕಾಪಾಡಿ ಕಷ್ಟಗಳನ್ನು ಅಳಿಸಿ ಹಸಿವು ಅಂತ ಬಂದವರಿಗೆ ಊಟವನ್ನು ಉಣಿಸಿ ದಣಿಯುವಂತ ಬಂದವರಿಗೆ ನೀರನ್ನು ಕುಡಿಸಿ ಕಷ್ಟ ಅಂತ ಬಂದವರಿಗೆ ಸಹಾಯವನ್ನು ಮಾಡಿ ನಷ್ಟ ಅಂತ ಬಂದವರಿಗೆ ಲಾಭವನ್ನು ಮಾಡಿ ತಾವು ಹಸಿದು ಬೇರೆಯವರಿಗೆ ಉಳಿಸುವಂತ ಸಯ್ಯದಿ ವಂಶದವರು ನಮ್ಮ ಮಕ್ಬೂಲ್ ಅಹಮದ್ ಶಾ ಖಾದ್ರಿ ಅವರಾಗಿದ್ದಾರೆ. ಆದ್ದರಿಂದಲೇ ತಾನೇ ಸುನ್ನಿಯರು ಕಷ್ಟದಲ್ಲಿದ್ದಂತ ಸಮಯದಲ್ಲಿ ಬಂದು ಇಲ್ಲಿಯಾದಂತಹ ವಹಾಬಿಯರನ್ನು ಸದೆ ಬಡೆದು ನಮ್ಮ ನಬಿಯವರ ಬಗ್ಗೆ ಅವಹೇಳನಕಾರಿ ಹೇಳಿಕೆಗಳನ್ನು ಹೇಳುವಂತಹ ವಹಾಬಿ ದೇವಬಂದಿಯಂತಹ ಸುಳ್ಳು ಪಂಗಡದವರಿಗೆ ಅದ್ದೌಲತ್ ಅಲ್ ಮಕ್ಕಿಯ, ಕನ್ಜುಲ್ ಈಮಾನ್, ಫತಾವಾ ರಜ್ವಿ ಅಂತಹ ಪುಸ್ತಕಗಳಿಂದ ಅವರಿಗೆ ಬೀಗವನ್ನು ಹಾಕಿ ತುಜ್ಸೆ ಅವ್ರ ಜನ್ನತ್ ಸೆ ಕ್ಯಾ ಮತ್ಲಬ್ ವಹಾಬಿ ಹೋ ಹಮ್ ರಸೂಲುಲ್ಲಾಹ್ಗೆ ಜನ್ನತ್ ರಸೂಲುಲ್ಲಾಹ್ಗೆ ಎಂಬಂತ ಸೀಲನ್ನು ಹೊಡೆದ ಆಲಾ ಹಜರತ್ ಅಜೀಮುಲ್ ಬರ್ಕತ್ ಮುಜದ್ದಿದೆ ದೀನೋ ಮಿಲ್ಲತ್ ಅಶ್ಶಾ ಇಮಾಮ್ ಅಹಮದ್ ರಜಾ ಖಾನ್ ಫಾಜ್ಲೆ ಬರೇಲಿವಿ ಅವರು ಬಹಳ ಸುಂದರವಾಗಿ तेरी नस्ले पाक में है बच्चा बच्चा नूर का, तेरी नस्ले पाक में है बच्चा बच्चा नूर का, तू है नूर तेरा सब घराना नूर का, तू है ऐने नूर तेरा सब घराना नूर का. ಭಕ್ತಾದಿಗಳೇ, ಅಲ್ಲಾಹ್ ತಬಾರಕ್ ವ ತಆಲಾ ನಮಗೆ ಸತ್ಯವಂತರ ಜೊತೆ ಸೇರುವ ಆಜ್ಞೆಯನ್ನು ನೀಡಿದ್ದಾನೆ, ಅವರ ಜೊತೆ ಇರುವ ಆಜ್ಞೆಯನ್ನು ನೀಡಿದ್ದೇನೆ. ಈ ಒಂದು ಸಮಾರಂಭದಲ್ಲಿ 60,000 ಹದೀಸ್ಗಳನ್ನು ಸಾಕ್ಷಿ ಆಧಾರದ ಸಮೇತ ಕಂಠಪಾಠ ಕಬೀರ್ ಎಂಬ ಬಿರುದನ್ನು ಪಡೆದಂತಹ ಹುಜೂರ್ ಮುಹದ್ದಿಸ್ ಆಗಮಿಸುತ್ತಾ ಇದ್ದಾರೆ. ಅವರು ಕೂಡ ಸತ್ಯವಂತರಾಗಿದ್ದಾರೆ. ಅವರ ಹಿಡಿದುಕೊಂಡು ಹೋಗಿ ಎಂದು ಹೇಳುತ್ತಾ ನಾನು ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಮಾತು ಶತ್ರುನ ಮುಂದೆ ಗಟ್ಟಿನಂತಿರಬೇಕು, ಹೆದರಿಸುವವರ ಮುಂದೆ ಕತ್ತಿಯಂತಿರಬೇಕು. ಮಾತು ಶತ್ರುನ ಮುಂದೆ ಗಟ್ಟಿನಂತಿರಬೇಕು, ಹೆದರಿಸುವವರ ಮುಂದೆ ಕತ್ತಿಯಂತಿರಬೇಕು. ಹಿರಿಯರ ಮುಂದೆ ಹತ್ತಿಯಂತಿರಬೇಕು, ಆತ್ಮೀಯರ ಮುಂದೆ ಮುತ್ತಿನಂತಿರಬೇಕು, ನುಡಿದರೆ ಮುತ್ತಿನ ಹಾರದಂತಿರಬೇಕು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.